ಕಿಡಿಯ ಕೈ ರುಚಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಮಸ್ಕಾರ, ಕಿದೀರ್ ಕೈ ರುಚಿಗೆ ಸ್ವಾಗತ. ಇಂದಿನ ಕಿದೀರ್ ಕೈ ರುಚಿಯಲ್ಲಿ ನಾನು ಒಳ್ಳೆ ಟೇಸ್ಟಿಯಾದ ಮನೆಯಲ್ಲೇ ಮಾಡಬಹುದಾದ ಚಟ್ನಿ ಹುಡಿಯನ್ನು ಮಾಡ್ತಾ ಇದ್ದೇನೆ. ಇದು ಅನ್ನದ ಜೊತೆ ಇಡ್ಲಿ, ದೋಸೆ, ಚಪಾತಿ, ಉಪ್ಪಿಟ್ಟು ಏನೇ ತಿಂಡಿ ಆದ್ರೂ ಇದನ್ನು ನೆಂಚಿಕೊಳ್ಳಲು ತುಂಬಾ ರುಚಿಯಾಗಿರುತ್ತದೆ. ಅದಕ್ಕೆ ಬೇಕಾಗುವ ಸಾಮಗ್ರಿ, ನಾನಿದು 6 ತಿಂಗಳಷ್ಟು ಇಟ್ಟರು ಹೊರಗೆ ಇಟ್ಟರು ಏನು ಕೆಡುವುದಿಲ್ಲ. ಅದಕ್ಕಾಗಿ ನಾನು ಈಗ 3/4 kg ಉದ್ದಿನ ಬೇಳೆ, 1/4 kg ಪುಟಾಣಿ, ಮೇಲೆ 1/2 kg ಕಡಲೆಬೇಳೆ, 50 ಗ್ರಾಮ್ ಬ್ಯಾಡಗಿ ಮೆಣಸು, ದೊಡ್ಡ ಲಿಂಬೆ ಗಾತ್ರದ ಹುಣಸೆ ಹುಳಿ, ದೊಡ್ಡ ಚಮಚ ಜೀರಿಗೆ, ಸ್ವಲ್ಪ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು, ದೊಡ್ಡ ಕಟ್ಟು ಕರಿಬೇವಿನ ಎಲೆ. ಈಗ ಮೊದಲಿಗೆ ಕಡಲೆಬೇಳೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಕೆಂಪಾಗಿ ಹುರಿದುಕೊಳ್ಬೇಕು. ನೋಡಿ, ಇಷ್ಟು ಹುರಿಬೇಕು. ಇದು ಬೇರೆ ಬೇರೆ ಹುರಿದೆ ನಾನು. ಇದು ಕಡಲೆಬೇಳೆ ಇಷ್ಟು ಬೇರೆ ಒಳೆ ತನಕ ಕೂಡ ಚೆನ್ನಾಗಿ ಹುರಿಬೇಕು. ಇಲ್ಲದ್ರೆ ಹಸಿ ವಾಸನೆ ಬರ್ತದೆ. ಎಣ್ಣೆ ಏನು ಹಾಕ್ಲಿಕ್ಕಿಲ್ಲ, ಹಾಗೆ ಹುರಿಬೇಕು. ಈಗ ಉದ್ದಿನ ಬೇಳೆ, ಆಮೇಲೆ ಪುಟಾಣಿ. ಇದನ್ನು ಜಾಸ್ತಿ ಹುರಿಬೇಕಂತಲ್ಲ, ಇದು ಹುರಿದೇ ಇರ್ತದೆ, ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಮೆಣಸು, ಸ್ವಲ್ಪ ಎಣ್ಣೆ, ಖಾಲಿ ಮೆಣಸಿಗೆ ಮಾತ್ರ ಈ ತರ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಹುರಿಯುವಾಗ ಹಾಕ್ಬೇಕು. ಇಲ್ಲದಿದ್ರೆ ಮೆಣಸು ಹುರಿಯುವುದಿಲ್ಲ ಒಳಗೆ. ಮೆಣಸನ್ನಾಗೆ ಈ ತರ ಒಳ್ಳೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಈ ತರ ಕಟ್ ಆಗುವಾಗ ಇದು ಸಾಕು. ಮೆಣಸು, ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಸ್ವಲ್ಪ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಇಂಗು ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು. ಹೀಗೆ ಇಂಗಿನ ಹುಡಿ 1 ಚಮಚ ಬೇಕು ಇಷ್ಟಕ್ಕೆ. ಆಮೇಲೆ ದೊಡ್ಡ ಚಮಚ ಜೀರಿಗೆ ಇಷ್ಟನ್ನ ಹಾಕಿ ಒಳ್ಳೆ ಪರಿಮಳ ಬರುವ ತನಕ. ಬೇವಿನ ಸೊಪ್ಪು ಕೂಡ ಅಷ್ಟೇ, ಹುರಿಯುವಾಗ ಒಳ್ಳೆ ಗಮ್ ಅಂತ ಪರಿಮಳ ಬರ್ತದೆ. ಈಗ ಒಂದು 5-6 ತಿಂಗಳು ಇಡುವ ಹಾಗೆ ಮಾಡುವುದಾದ್ರೆ ಸ್ವಲ್ಪ ನೀರಿನ ಪಸೆ ಕೂಡ ಇರಬಾರ್ದು. ಎಣ್ಣೆ ಹಾಕದೆ ಹೀಗೆ ಮಾಡಿಟ್ರೆ, ಈಗ ಸ್ವಲ್ಪ ಕೂಡ 1 ಲೋಟ ಕಡಲೆಬೇಳೆ, 1/2 ಲೋಟ
ಉದ್ದಿನ ಬೇಳೆ ಹಾಕಿ ಕೂಡ ಸ್ವಲ್ಪ ಕೂಡ ಮಾಡ್ಬೋದು. 2 ಮೆಣಸು, ಸ್ವಲ್ಪ ಹುಣಸೆ ಹುಳಿ, ಉಪ್ಪೆಲ್ಲ ಹಾಕಿ ನಾವು 6 ತಿಂಗಳಿಗಾಗುವಷ್ಟು ಮಾಡ್ತಾ ಇದ್ದೇನೆ ನಾನು. ಉಪ್ಪು, ಆಮೇಲೆ ಹುಳಿ ಕೂಡ ಅಷ್ಟೇ ಸ್ವಲ್ಪ ಬಿಸಿ ಮಾಡಿಟ್ರೆ ಒಂದು ಚಮಚ ಹಳದಿ ಪೌಡರ್, ಇದನ್ನು ಕೂಡ ಬಿಸಿಗೆ ಹಾಕಿ ಸ್ವಲ್ಪ ಬಾಡಿಸಿದ್ರೆ ಸಾಕು. ಈಗೆಲ್ಲ ಹುರಿದಿಟ್ಟಾಯಿತು. ಕರಿಬೇವಿನ ಸೊಪ್ಪು ಕೂಡ ಈ ತರ ಚೆನ್ನಾಗಿ ಈಗ ಕೈಯಲ್ಲಿ ಪುಡಿ ಆಗ್ಬೇಕು, ಆ ತರ ಹುರಿಬೇಕು. ಹುರಿದಾದ ನಂತರ ಈಗ ನಾನು ಇದು ಸಾಧಾರಣ 1.5 kg ಅಷ್ಟು ಕಡಲೆಬೇಳೆ, ಉದ್ದಿನ ಬೇಳೆ ಮತ್ತೆ ಇದೆಲ್ಲ ಇದೆ. ನೀವು ಒಂದು ಲೋಟ ಕೂಡ ಮಾಡ್ಬೋದು. ಈ ತರ 1 ಲೋಟ ಬೇಳೆ, ಅದಕ್ಕೆ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಕಡಲೆಬೇಳೆ, ಇಷ್ಟು 1/4 ಲೋಟೆ ಹುರಿಗಡಲೆ, ಒಂದಿಷ್ಟೇ ಹುಳಿ, ಜೀರಿಗೆ, ಉಪ್ಪು, ಹಳದಿ ಪೌಡರ್ ಮತ್ತೆ 5 ಮೆಣಸು, ಇಷ್ಟೇ ಹಾಕಿ ಕೂಡ ಸ್ವಲ್ಪ ಕೂಡ ಮಾಡ್ಬೋದು. ಸ್ವಲ್ಪ ಕರಿಬೇವಿನ ಎಲೆ, ಈಗ 1 ಲೋಟ ಉದ್ದಿನಬೇಳೆ, 1/4 ಲೋಟ ಕಡಲೆಬೇಳೆ ಮತ್ತೆ ಹುರಿಗಡ್ಲೆ ಹಾಕಿ ಕೂಡ ಮಾಡಿದ್ರು ಇಷ್ಟ ಆಗ್ತದೆ. ಇಷ್ಟು ಕೂಡ ಮಾಡ್ಬೋದು ಈ ತರ ಕೂಡ. ಈಗ ಚಟ್ನಿ ಪುಡಿ ರೆಡಿ ಆಗಿದೆ. ಈ ತರ ಮಾಡಿಟ್ರೆ 6 ತಿಂಗಳು 1 ವರ್ಷ ತನಕ ಕೂಡ ಏನು ಇದರ ರುಚಿ ಕೆಡುವುದಿಲ್ಲ. ಹೀಗೆ ಈಗ ಅನ್ನದ ಜೊತೆ ಕೂಡ ಈ ಚಟ್ನಿ ಪುಡಿ ತುಪ್ಪ ಹಾಕಿ ಬಿಸಿ ಅನ್ನದ ಜೊತೆ ಊಟ ಮಾಡೋದು ಕೂಡ ಚೆನ್ನಾಗಿರ್ತದೆ. ಖಾಲಿ ಇಡ್ಲಿ ದೋಸೆಗಲ್ಲ, ಅನ್ನದ ಜೊತೆನೂ ತುಂಬಾ ಸೂಪರ್ ಆಗಿರುತ್ತದೆ.